ಈ ನಂಬರ್ ಕೊಟ್ಟರೆ ನೋಡಿದ್ನಿ ಚೆಕ್ ಮಾಡ್ತೀನಿ. ಅದೇ ಸರ್ಟಿಫಿಕೇಟ್ ಮೊದಲು ಈ ಸತಿ ಕೊಡ್ಬೇಕಾದ್ರೆ ಮೊದಲು 21 ದಿವಸ ಲೇಟ್ ಆಗ್ತಿತ್ತು ರೀ. ಭಾಳ ಲೇಟಾಗಿ ನಮ್ಗೆ ಸರ್ಟಿಫಿಕೇಟ್ಗಳು ಸಿಗ್ತಿದ್ವು. ಈ ಸತಿ ಏನದ ಈ ಸತಿ ನಾವು ಅಪ್ಲಿಕೇಶನ್ ಹಾಕಿದೇವಪ್ಪ ಅಂತಂದ್ರೆ ಮರುದಿವಸ ನಮ್ಮ ಸರ್ಟಿಫಿಕೇಟ್ ನಮ್ಮ ಕೈಗೆ ಸಿಗ್ಲತ್ತವ. ಮತ್ತು ಮೆಸೇಜನ್ನು ನಮ್ಮ ಫೋನಿಗೆ ಮೆಸೇಜ್ ಬರ್ತದೆ. ಮತ್ತು ಇಲ್ಲಿದ್ದಂಥ ಆಫೀಸರ್ಗಳು ಎಲ್ಲರೂ ನಮ್ಗೆ ಒಳ್ಳೆಯ ಸಹಕಾರ ಕೊಡ್ತಾರೆ. ನಮ್ಮದು ಇಲ್ಲೇ ಪಕ್ಕದಲ್ಲಿ ಆಲೂರು ಇರೋದ್ರಂತ ಇಜೇರಿ ಸಮೀಪ ಆಗುತ್ತೆ ರೀ. ಅದು ಇಜೇರಿ ಹೋಬಳಿ. ಇಲ್ಲಿ ಇದ್ದಂಥ ಆಫೀಸರ್ಗಳು ಎಲ್ಲರೂ ನಮ್ಗೆ ಒಳ್ಳೆಯ ಸಹಕಾರ ಕೊಡ್ತಾರೆ. ಮಾನ್ಯ ಜಿಲ್ಲಾಧಿಕಾರಿಗಳ ಅವರ ಸಲಹೆ ಸೂಚನೆಯಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಸಲಹೆ ಸೂಚನೆಯಂತೆ ಹಾಗೂ ನಮ್ಮ ಮಾನ್ಯ ತಹಶೀಲ್ದಾರ್ಗಳ ಸಲಹೆ ಸೂಚನೆಯಂತೆ ನಾವು ಕೆಲಸ ನಿರ್ವಹಿಸಿ ಜುಲೈ ತಿಂಗಳಲ್ಲಿ ಒಂದು ಒಳ್ಳೆಯ ನಮ್ಮ ನಾಡ ಕಚೇರಿ ನಮ್ಮದಂದರೆ ನಮ್ಮ ಜಿಲ್ಲೆಯ ಶ್ರೇಯಾಂಕ ರ್ಯಾಂಕನ್ನು ಮೊದಲನೇ ಸ್ಥಾನ ಬಂದಕ್ಕೆ ನಮಗೆ ತುಂಬ ಖುಷಿ ಹೆಮ್ಮೆ ಇದೆ ಅಂತ. ಈ ಮುಂದೆ ಕೂಡ ನಾವು ಅದನ್ನೇ ನಾವು ಒಳ್ಳೆಯ ಇಂಪ್ರೂವ್ ಮಾಡ್ಕೊಂಡು ಕೆಲಸನ ನಿರ್ವಹಿಸ್ತೇವೆ. ಬಂದಿರೋದಕ್ಕೆ ಮೊದಲನಾಗಿ ನನಗೆ ಬಹಳ ಸಂತೋಷವಾಗಿರುತ್ತದೆ. ಈ ಒಂದು ಮೊದಲ ಸ್ಥಾನ ಬರಲಿಕ್ಕೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಕಲಬುರಗಿ ಅವರ ಮಾರ್ಗದರ್ಶನ ಬಹಳ ಇರ್ತದೆ. ಒಂದು AJSKಯಲ್ಲಿ ಬರ್ತಕ್ಕಂಥ ಎಲ್ಲ ಸೇವೆಗಳಲ್ಲಿ ಅಂದರೆ ನಮ್ಮ ಗ್ರೇಡ್ 2 ಉಪ ತಹಶೀಲ್ದಾರರು, ಕಂದಾಧಿಕಾರಿಗಳು ಹಾಗೂ ಗ್ರಾಮ ಆಡಳಿತಾಧಿಕಾರಿಗಳು ತಮ್ಮ ಲಾಗಿನಲ್ಲಿ ಇರತಕ್ಕಂಥ ಎಲ್ಲ ಸೇವೆಗಳನ್ನು ತ್ವರಿತಗತಿಯಲ್ಲಿ ಅನುಮೋದನೆ ಮಾಡಿರುವುದಕ್ಕಾಗಿ ಈ ಒಂದು ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಮೊದಲ ಸ್ಥಾನದಲ್ಲಿ ಬಂದಿರುತ್ತದೆ. ಒಟ್ಟಾರೆ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಮತ್ತು ಖಜಾನೆ ಖಾಲಿ ಮಾಡಿರುವಂಥದ್ದು, ಸಂಬಳ ಕೊಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ, 2 ತಿಂಗಳು 3 ತಿಂಗಳಾದ್ರೂ ಸಂಬಳ ಇಲ್ಲ. ಸಾರಿಗೆ ನೌಕರರಿಗೂ ಈಗ ಅವರು ಸ್ಟ್ರೈಕಲ್ಲಿ ಹೋಗ್ತಾ ಇದ್ದಾರೆ. ಮತ್ತು ಕಾಂಗ್ರೆಸ್ಸಿನ ಎಲ್ಲ ಶಾಸಕರು ಆಲ್ಮೋಸ್ಟ್ ಆಲ್ ಎಲ್ಲ ಶಾಸಕರು ಅಭಿವೃದ್ಧಿ ಕಾರ್ಯದ ಉದ್ಘಾಟನೆಗಳನ್ನೇ ಮಾಡಿಲ್ಲ ಅಂತೇಳಿ ಓಪನ್ ಆಗಿ ಮಾತಾಡ್ತಾ ಇದ್ದಾರೆ. ಸೊ ಸಿದ್ದರಾಮಯ್ಯನವರು ಒಂದು ರೀತಿ ಸಿದ್ದರಾಮಯ್ಯ ಆಗಿ ಅಭಿವೃದ್ಧಿ ಕಾರ್ಯಕ್ಕೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ, ಪಾಪರಾಗಿದೆ. ಮತ್ತು 11 ಜನರ ವಿದ್ಯಾರ್ಥಿಗಳ ಸಾವಿಗೆ RCB ಕಪ್ಪು ನಮ್ಮದೇ ಅಂತ ಇವರೆಲ್ಲ ನಾನ್ ಪ್ಲೇಯರ್ಸ್ ಎಲ್ಲ ಪಾಪ ಅವ್ರ ಪಾಡಿಗೆ ಅವರಿದ್ರು. ಈ ನಾನ್ ಪ್ಲೇಯರ್ಸು ಇವ್ರು ಪ್ಲೇ ಮಾಡೋಕೆ ಹೋಗಿ 11 ಜನನ ಸಾವಿಗೀಡಾದ್ರು. ಇದನ್ನು ಕೂಡ ಪ್ರಮುಖವಾಗಿ ನಾವು ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ರೈತರ ರಸಗೊಬ್ಬರ ಇರ್ಬೋದು, ಬಗರಕುಂ ಸಾಗುವಳಿ ವಿಚಾರ ಇರ್ಬೋದು, ಮತ್ತು ಬೆಳೆ ಹಾನಿಯಾಗಿದೆ, ಮಳೆ ಬಂದು ಯಾವ ಮಂತ್ರಿನೂ ಕೂಡ ಭೇಟಿ ಮಾಡಿಲ್ಲ. ನಾನು 2-3 ಕಡೆ ಒಂದು ಭೇಟಿ ಮಾಡಿದ್ದೀನಿ. ಅದೇ ರೀತಿ ಬೆಂಗಳೂರಿನ ವಿಭಾಗಗಳನ್ನು ಮಾಡಿರುವಂಥ ವಿಚಾರ, 5 ಭಾಗ ಮಾಡಿರುವಂಥದ್ದು, ಮತ್ತು ಬೆಂಗಳೂರಿನ ಅಭಿವೃದ್ಧಿಗೆ ಒಂದು ನಯಾ ಪೈಸನೂ ದುಡ್ಡು ಕೊಡದೆ ಬರೀ ಬೊಗಳೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳೋದು ಬೊಗಳೆ ಬಿಟ್ಕೊಂಡಿದ್ದಾರೆ. ಈ ವಿಚಾರನೂ ನಾವು ಚರ್ಚೆಗೆ ತಗೊಳ್ತಾ ಇದ್ದೀವಿ. ಅದೇ ರೀತಿ ಏನು ರಾಜ್ಯದಲ್ಲಿ ಡ್ರಗ್ಸ್ ಮಾಫಿಯಾ ತಲೆ ಎತ್ತಿದೆ, ಈ ವಿಚಾರವನ್ನು ಒಂದು 7-8 ವಿಚಾರಗಳನ್ನು, ಯಾಕಂದರೆ 9 ದಿನ ಅಧಿವೇಶನ ಇರೋದು, 8-9 ದಿನ ಅಷ್ಟೇ ಅಧಿವೇಶನ ನಡೆಯುವಂಥದ್ದು, ನುಡಿದು ಲೀವು ಎಲ್ಲ ಬರುತ್ತೆ. ಅಷ್ಟರಲ್ಲಿ ಈ ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಕ್ಕಿಸುವಂಥದ್ದು, ಈ ಸರ್ಕಾರದ ದುರಾಡಳಿತವನ್ನು ಬಯಲಿಗೆ ತರುವಂಥ ಕೆಲಸವನ್ನು ನಾವೆಲ್ಲ ಮಾಡುವಂಥ ತೀರ್ಮಾನವನ್ನು ಇವತ್ತು ಮಾಡಿದ್ದೀವಿ. NDA ಸಭೆಯಲ್ಲಿ ಅದನ್ನು ಮತ್ತೊಮ್ಮೆ NDA ಮತ್ತು ನಾವು ಅಂದರೆ JDS ಮತ್ತು ನಾವು ಅವತ್ತು ಅದಕ್ಕೆ ಅನುಮೋದನೆ ಅಂತ ಕುಮಾರಸ್ವಾಮಿಯವರು ಬರ್ತಾರೆ. ಅವ್ರು ಬಂದಿಲ್ಲ ಅಂದರೆ ನಿಖಿಲ್ ಕುಮಾರಸ್ವಾಮಿಯವರು ಮತ್ತು ಅವರ ಶಾಸಕಾಂಗ ಪಕ್ಷದ ನಾಯಕರುಗಳು ಸಭೆಗೆ ಬರ್ತಾರೆ.